ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಕರಿಬೆತ್ತಹಳ್ಳಿ. ಅಲ್ಲಿ ರೈತ ರಾಜಣ್ಣ ತನ್ನ ಹೆಂಡತಿ ಸೀತಮ್ಮ ಮತ್ತು ಮಗ ಗೋಪಾಲನ ಜೊತೆ ಇದ್ದ. ರಾಜಣ್ಣ ನಿತ್ಯ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಲನ್ನು ಎರೆದು ಜಮೀನಿಗೆ ಹೋಗಿ ಬೆಳೆಗೆ ನೀರು ಹಾಕುತ್ತಿದ್ದ. ಅವನ ಕಾಲು ಮಣ್ಣಿನಿಂದ ಕೆಸರು ಹೋದರೂ ಮನಸ್ಸು ಮಾತ್ರ ಸದಾ ಶುಭ್ರ. ಸೀತಮ್ಮ ಮನೆಯ ಎಲ್ಲ ಕೆಲಸಗಳ ಜೊತೆಗೆ ಗೋಪಾಲನ ಶಿಕ್ಷಣಕ್ಕೂ ಗಮನ ಕೊಡುತ್ತಿದ್ದಳು. ಅವಳ ಕನಸು ಮಗನೂ ಡಾಕ್ಟರ್ ಆಗಬೇಕು. ಆದರೆ ಗೋಪಾಲನ ಮನಸ್ಸು ಬೇರೆ. ಅವನು ಅಪ್ಪನಂತೆ ರೈತವಾಗಬೇಕೆಂದು ಇಚ್ಛಿಸುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕನು ಕೇಳಿದ, ನೀವು ದೊಡ್ಡವರಾದ ಮೇಲೆ ಏನು ಆಗಬೇಕು? ಎಲ್ಲರೂ ಡಾಕ್ಟರ್, ಇಂಜಿನಿಯರ್ ಎಂದಾಗ ಗೋಪಾಲನು ಎದ್ದು ನಿಂತು ಬಿಂಬಿಸಿದ, ನಾನು ನನ್ನ ಅಪ್ಪನಂತೆಯೇ ರೈತನಾಗಬೇಕು, ಎಲ್ಲರ ಹೊಟ್ಟೆ ತುಂಬಿಸುವವನಾಗಬೇಕು. ಈ ಮಾತು ಕೇಳಿ ಶಿಕ್ಷಕರಿಗೆ ಅಚ್ಚರಿಯಾಯಿತು. ಮನೆಗೆ ಹೋಗಿ ಗೋಪಾಲನು ಇದನ್ನ ತಂದೆ ತಾಯಿಗೆ ಹೇಳಿದ. ಸೀತಮ್ಮ ಮೊದಲಿಗೆ ನಿರಾಶೆಯಾದಳು. ಆದರೆ ರಾಜಣ್ಣ ಕೈ ಹಿಡಿದು ಹೇಳಿದ, ನಮ್ಮ ಮಗನ ಕನಸು ಇದಾಗಿದೆ. ಅವನು ನಮ್ಮ ಮಣ್ಣಿನ ಮೌಲ್ಯ ತಿಳಿದಿದ್ದಾನೆ. ಬೆಳೆ ಬೆಳೆಯುವುದು ಕೇವಲ ಉದ್ಯೋಗವಲ್ಲ, ಅದು ಸೇವೆ. ಸೀತಮ್ಮನ ಕಣ್ಣು ಕಣ್ಣೀರಾಯಿತು. ಗೋಪಾಲನ ಕೈ ತಟ್ಟಿ ಸಮ್ಮತವಿತ್ತಳು.